ಓಂ ಶಾಂತಿ. ಮುರಳಿಯ ದಿನಾಂಕ 22/4/2025. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಈ ಸಮಯ ಅತಿ ಅಮೂಲ್ಯವಾಗಿದೆ. ಇದರಲ್ಲಿ ತಾವು ತಂದೆಗೆ ಪೂರ್ತಿ ಸಹಯೋಗಿಗಳಾಗಿರಿ. ಸಹಯೋಗಿ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಪ್ರಶ್ನೆ: ಸರ್ವಿಸಬಲ್ ಮಕ್ಕಳು ಯಾವ ನೆಪ ಹೇಳಲು ಸಾಧ್ಯವಿಲ್ಲ? ಉತ್ತರ: ಸರ್ವಿಸಬಲ್ ಮಕ್ಕಳು ಈ ನೆಪ ಹೇಳಬಾರದು. ಬಾಬಾ, ಇಲ್ಲಿ ಸೆಕೆ ಇದೆ, ಇಲ್ಲಿ ಚಳಿ ಇದೆ, ಆದ್ದರಿಂದ ನಾವು ಸರ್ವಿಸ್ ಮಾಡಲು ಸಾಧ್ಯವಿಲ್ಲ ಬಾಬಾ, ಈ ನೆಪ ಹೇಳಬಾರದು. ಸ್ವಲ್ಪ ಸೆಕೆ ಆಗತ್ತೆ ಅಥವಾ ಚಳಿ ಆಗತ್ತೆ ಅಂದರೆ ಅಷ್ಟು ಕೋಮಲ ಆಗಬಾರದು, ಅಷ್ಟು ನಾಜೂಕಾಗಬಾರದು. ಚಳಿ ಇದೆ, ಸೆಕೆ ಇದೆ, ಅದಕ್ಕೆ ಸೇವೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳುವಷ್ಟು ಕೋಮಲ ಆಗಬಾರದು. ಈ ರೀತಿಯಲ್ಲ, ನಾವಂತೂ ಸಹನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಬಾಬಾ ಅಲ್ಲ. ಈ ದುಃಖಧಾಮದಲ್ಲಿ ಸುಖ ದುಃಖ, ಚಳಿ ಶೆಕೆ, ನಿಂದ ಸ್ತುತಿ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು, ನೆಪ ಹೇಳಬಾರದು. ಗೀತೆ: ಧೈರ್ಯ ತಾಳು ಮಾನವ, ನಿಮ್ಮ ಸುಖದ ದಿನಗಳು ಸಮೀಪ ಬರುತ್ತಿವೆ. ಓಂ ಶಾಂತಿ. ಮಕ್ಕಳೇ, ತಿಳಿದುಕೊಂಡಿದ್ದೀರಾ ಸುಖ ಮತ್ತು ದುಃಖ ಎಂದು ಯಾವುದಕ್ಕೆ ಹೇಳಲಾಗುವುದು? ಈ ಜೀವನದಲ್ಲಿ ಸುಖ ಎಲ್ಲಿ ಸಿಗುವುದು ಮತ್ತೆ ದುಃಖ ಯಾವಾಗ ಸಿಗುವುದು, ಸುಖ ಯಾವಾಗ ಸಿಗುವುದು? ಇದನ್ನು ಕೇವಲ ತಾವು ಬ್ರಾಹ್ಮಣರೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ. ಇದಿರುವುದೇ ದುಃಖದ ಪ್ರಪಂಚ. ಇದರಲ್ಲಿ ಸ್ವಲ್ಪ ಸಮಯಕ್ಕಾಗಿ ಸುಖ ದುಃಖ ನಿಂದ ಸ್ತುತಿ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕಾಗುವುದು. ಈ ಎಲ್ಲವುಗಳಿಂದ ಭಿನ್ನವಾಗಬೇಕು. ಕೆಲವರಿಗೆ ಸ್ವಲ್ಪ ಶೆಕೆ ಆಗತ್ತೆ, ಆಗ ಹೇಳ್ತಾರೆ ನಾವು ಆರಾಮಾಗಿ ತಣ್ಣಗಿರೋ ಕಡೆ ಇರ್ತೀವಿ ಎಂದು. ಈಗ ತಾವು ಮಕ್ಕಳಿಗೆ ಸೆಕೆ ಚಳಿಯಲ್ಲಿ ಸರ್ವಿಸ್ ಅಂತೂ ಮಾಡಲೇಬೇಕು. ಸೆಕೆ ಇರಲಿ, ಬಿಸಿ ಇರಲಿ, ಚಳಿ ಇರಲಿ, ಸರ್ವಿಸ್ ಅಂತೂ ಮಾಡಬೇಕು. ಈ ಸಮಯದಲ್ಲಿ ಸ್ವಲ್ಪ ದುಃಖನೂ ಆಗಬಹುದು, ಅದೇನು ಹೊಸ ಮಾತಲ್ಲ. ಇದಿರೋದೇ ದುಃಖಧಾಮ. ಈಗ ತಾವು ಮಕ್ಕಳು ಸುಖಧಾಮದಲ್ಲಿ ಹೋಗಲು ಪೂರ್ತಿ ಪುರುಷಾರ್ಥ ಮಾಡಬೇಕು. ಇದಂತೂ ನಿಮ್ಮ ಅಮೂಲ್ಯವಾದಂತಹ ಸಮಯವಾಗಿದೆ. ಇದರಲ್ಲಿ ನೆಪಗಳು ನಡೆಯುವುದಿಲ್ಲ. ಬಾಬಾರವರು ಸರ್ವಿಸಬಲ್ ಮಕ್ಕಳಿಗಾಗಿ ಹೇಳುತ್ತಾರೆ, ಯಾರು ಸರ್ವಿಸ್ ಮಾಡುವುದನ್ನೇ ತಿಳಿದುಕೊಂಡಿಲ್ಲ ಅವರು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಇಲ್ಲಿ ತಂದೆ ಬಂದಿದ್ದಾರೆ ಭಾರತವೇನು ಪೂರ್ತಿ ವಿಶ್ವವನ್ನೇ ಸುಖಧಾಮವನ್ನಾಗಿ ಮಾಡಲು. ಅಂದಾಗ ಬ್ರಾಹ್ಮಣ ಮಕ್ಕಳೇ ತಂದೆಗೆ ಸಹಯೋಗಿಗಳಾಗಬೇಕು. ತಂದೆ ಬಂದಿದ್ದಾರೆ ಅಂದಾಗ ಅವರ ಮತದಂತೆ ನಡೆಯಬೇಕು. ಭಾರತ ಏನು ಸ್ವರ್ಗವಾಗಿತ್ತು, ಈಗ ನರಕವಾಗಿದೆ. ಪುನಃ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಬೇಕು. ಇದು ಸಹ ಈಗ ತಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಈ ಪವಿತ್ರ ರಾಜರ ರಾಜ್ಯವಿತ್ತು. ಬಹಳ ಸುಖಿಗಳಾಗಿದ್ದೆವು. ನಂತರ ಅಪವಿತ್ರ ರಾಜರಾಗುತ್ತೇವೆ ಈಶ್ವರನ ಅರ್ಥವಾಗಿ ದಾನ ಪುಣ್ಯ ಮಾಡುವುದರಿಂದ. ಅಂದಾಗ ಅವರಿಗೂ ಸ್ವಲ್ಪ ಶಕ್ತಿ ಸಿಗತ್ತೆ. ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ. ಆದರೆ ಅವರೇನು ಭಾರತದ ಸೇವೆಯನ್ನ ಮಾಡಲು ಸಾಧ್ಯವಿಲ್ಲ. ಭಾರತ ಅಥವಾ ಪ್ರಪಂಚದ ಸೇವೆಯನ್ನ ಒಬ್ಬ ಬೇಹದ್ದಿನ ತಂದೆಯೇ ಮಾಡುತ್ತಾರೆ. ಈಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಈಗ ನನ್ನ ಸಹಯೋಗಿಗಳಾಗಿರಿ, ನನ್ನ ಜೊತೆ ಸೇವೆಯನ್ನ ಮಾಡಿ ಸಹಯೋಗಿಗಳಾಗಿರಿ. ಎಷ್ಟು ಪ್ರೀತಿಯಿಂದ ತಿಳಿಸುತ್ತಾರೆ. ದೇಹಿ ಅಭಿಮಾನಿ ಮಕ್ಕಳೇ ತಿಳಿದುಕೊಳ್ಳುತ್ತಾರೆ. ದೇಹಾಭಿಮಾನ ಇರುವವರು ಏನು ಸಹಯೋಗ ಮಾಡುತ್ತಾರೆ? ಏಕೆಂದರೆ ಮಾಯೆಯ ಪಂಜರದಲ್ಲಿ ಸಿಕ್ಕಿಕೊಂಡಿರುತ್ತಾರೆ. ಈಗ ತಂದೆ ಮಾರ್ಗದರ್ಶನ ಕೊಡುತ್ತಿದ್ದಾರೆ. ಎಲ್ಲರನ್ನ ಮಾಯೆಯ ಪಂಜರದಿಂದ, ಗುರುಗಳ ಪಂಜರದಿಂದ, ಗುರುಗಳ ಸರಪಣಿಗಳಿಂದ, ಮಾಯೆಯ ಸರಪಣಿಗಳಿಂದ ಬಿಡಿಸಿರಿ. ನಿಮ್ಮ ವ್ಯಾಪಾರವೇ ಇದಾಗಿದೆ. ತಂದೆ ಹೇಳುತ್ತಾರೆ, ಯಾವ ಮಕ್ಕಳು ನನಗೆ ಸಹಯೋಗಿಗಳಾಗಿರುತ್ತಾರೆ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆ ಸ್ವಯಂ ಸಮ್ಮುಖದಲ್ಲಿ ಹೇಳುತ್ತಿದ್ದಾರೆ, ನಾನೇನಾಗಿದ್ದೇನೆ, ಹೇಗಿದ್ದೇನೆ. ಸಾಧಾರಣವಾಗಿರುವ ಕಾರಣ ನನ್ನನ್ನು ಯಥಾರ್ಥವಾಗಿ ಪೂರ್ಣವಾಗಿ ತಿಳಿದುಕೊಳ್ಳುತ್ತಿಲ್ಲ ಮನುಷ್ಯರು. ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ.
ಈ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕರಾಗಿದ್ದರು. ಇದು ಸಹ ಯಾರಿಗೂ ಗೊತ್ತಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ ಹೇಗೆ ಇವರು ರಾಜ್ಯವನ್ನ ಪಡೆದರು ಮತ್ತೆ ಹೇಗೆ ಕಳೆದುಕೊಂಡರು. ಮನುಷ್ಯರಿಗಂತೂ ಬಿಲ್ಕುಲ್ ಬುದ್ಧಿ ತುಚ್ಛವಾಗಿದೆ. ಈಗ ತಂದೆ ಬಂದಿದ್ದಾರೆ ಎಲ್ಲರ ಬುದ್ಧಿಯ ಬೀಗವನ್ನು ತೆರೆಯಲು, ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡಲು. ಬಾಬಾ ಹೇಳುತ್ತಾರೆ, ಈಗ ಸಹಯೋಗಿಗಳಾಗಿರಿ. ಜನ ಈಶ್ವರನ ಸಹಯೋಗಿಗಳು ನಾವು ಅಂತ ಹೇಳ್ಕೊಳ್ತಾರೆ. ಆದರೆ ಸಹಯೋಗಿಗಳಂತೂ ಆಗುವುದಿಲ್ಲ. ಸ್ವಯಂ ಭಗವಂತನೇ ಬಂದು ಪಾವನರನ್ನಾಗಿ ಮಾಡುತ್ತಾರೆ. ಯಾವ ಮಕ್ಕಳನ್ನ ಪಾವನ ಮಾಡುತ್ತಾರೆ ಅವರಿಗೆ ಹೇಳುತ್ತಾರೆ, ಈಗ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಿ, ಶ್ರೀಮತದಂತೆ ನಡೆಯಿರಿ ಎಂದು. ತಂದೆ ಬಂದಿರುವುದೇ ಪಾವನ ಸ್ವರ್ಗವಾಸಿಗಳನ್ನಾಗಿ ಮಾಡಲು. ತಾವು ಬ್ರಾಹ್ಮಣ ಮಕ್ಕಳು ತಿಳಿದುಕೊಂಡಿದ್ದೀರಾ, ಇದು ಮೃತ್ಯು ಲೋಕವಾಗಿದೆ. ಕುಳಿತಿದ್ದಂತೆಯೇ ಅಚಾನಕ್ಕಾಗಿ ಮೃತ್ಯು ಆಗುತ್ತಿರತ್ತೆ. ಅಂದಾಗ ನಾವು ಯಾಕೆ ಮೊದಲೇ ಪರಿಶ್ರಮ ಪಟ್ಟು ತಂದೆಯಿಂದ ಪೂರ್ಣ ಆಸ್ತಿ ಪಡೆದು ತಮ್ಮ ಭವಿಷ್ಯ ಜೀವನವನ್ನು ರೂಪಿಸಿಕೊಳ್ಳಬಾರದು. ಮನುಷ್ಯರೆಲ್ಲರೂ ವಾನಪ್ರಸ್ಥ ಅವಸ್ಥೆಯಲ್ಲಿದ್ದಾರೆ. ತಿಳಿದುಕೊಳ್ಳುತ್ತಾರೆ ಈಗ ಭಕ್ತಿಯಲ್ಲಿ ತೊಡಗಬೇಕು. ಯಾವಾಗ ವಯಸ್ಸಾಗತ್ತೆ ಆಗ ತಿಳ್ಕೊಳ್ತಾರೆ ನಾವು ಭಕ್ತಿಯಲ್ಲಿ ತೊಡಗಬೇಕೆಂದು. ಎಲ್ಲಿವರೆಗೂ ವಾನಪ್ರಸ್ಥ ಅವಸ್ಥೆ ಬರುವುದಿಲ್ಲ ಅಲ್ಲಿಯವರೆಗೆ ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು ಅಂತ ಅನ್ಕೊಳ್ತಾರೆ. ಈಗ ತಮ್ಮೆಲ್ಲರದು ವಾನಪ್ರಸ್ಥ ಅವಸ್ಥೆಯಾಗಿದೆ. ಅಂದಾಗ ಏಕೆ ತಂದೆಗೆ ಸಹಯೋಗಿಗಳಾಗಬಾರದು? ಹೃದಯದಿಂದ ಕೇಳಿಕೊಳ್ಳಬೇಕು, ನಾವು ತಂದೆಗೆ ಆಗಿದ್ದೇವೆಯಾ? ಸರ್ವಿಸಬಲ್ ಮಕ್ಕಳಂತೂ ಪ್ರಸಿದ್ಧವಾಗಿದ್ದಾರೆ. ಒಳ್ಳೆಯ ಪರಿಶ್ರಮ ಪಡುತ್ತಾರೆ. ಯೋಗದಲ್ಲಿರುವುದರಿಂದ ಸರ್ವಿಸ್ ಮಾಡಬಹುದು. ನೆನಪಿನ ಶಕ್ತಿಯಿಂದಲೇ ಪೂರ್ತಿ ಪ್ರಪಂಚವನ್ನು ಪವಿತ್ರ ಮಾಡಬೇಕು. ಪೂರ್ತಿ ವಿಶ್ವವನ್ನ ತಾವು ಪಾವನ ಮಾಡಲು ನಿಮಿತ್ತರಾಗಿದ್ದೀರಾ. ನಿಮಗಾಗಿ ಪವಿತ್ರ ಪ್ರಪಂಚ ಅವಶ್ಯವಾಗಿ ಬೇಕು. ಆದ್ದರಿಂದ ಪವಿತ್ರ ಪ್ರಪಂಚದ ವಿನಾಶವಾಗಬೇಕು. ಈಗ ಎಲ್ಲರಿಗೂ ಇದನ್ನೇ ತಿಳಿಸುತ್ತಾ ಇರಿ. ದೇಹಾಭಿಮಾನವನ್ನು ಬಿಟ್ಟು ಬಿಡಿ. ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಅವರೇ ಪತಿತ ಪಾವನ ಆಗಿದ್ದಾರೆ. ಎಲ್ಲರೂ ಆ ತಂದೆಯನ್ನೇ ನೆನಪು ಮಾಡುತ್ತಾರೆ. ಸಾಧು ಸಂತರೆಲ್ಲರೂ ತಮ್ಮ ಬೆರಳಿನಿಂದ ಮೇಲೆ ಇಶಾರೆ ಮಾಡುತ್ತಾರೆ. ಭಗವಂತ ಮೇಲಿದ್ದಾರೆ, ಪತಿತ ಪಾವನ ಅವರೊಬ್ಬರೇ ಪರಮಾತ್ಮ ಎಂದು. ಅವರೇ ಎಲ್ಲರಿಗೂ ಸುಖ ಕೊಡುವವರಾಗಿದ್ದಾರೆ. ಈಶ್ವರ ಅಥವಾ ಪರಮಾತ್ಮ ಎಂದು ಹೇಳುತ್ತಾರೆ. ಆದರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ. ಕೆಲವರು ಗಣೇಶನನ್ನ, ಕೆಲವರು ಹನುಮಂತ, ಕೆಲವರು ತಮ್ಮ ಗುರುಗಳನ್ನ ನೆನಪು ಮಾಡುತ್ತಿರುತ್ತಾರೆ. ಈಗ ನಿಮಗೆ ಗೊತ್ತಿದೆ ಅದೆಲ್ಲ ಭಕ್ತಿ ಮಾರ್ಗವಾಗಿದೆ. ಭಕ್ತಿ ಮಾರ್ಗವು ಅರ್ಧ ಕಲ್ಪ ನಡೆಯುತ್ತೆ. ದೊಡ್ಡ ದೊಡ್ಡ ಋಷಿ ಮುನಿಗಳೆಲ್ಲರೂ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ. ರಚಯಿತ ಮತ್ತು ರಚನೆಯನ್ನ ನಾವು ತಿಳಿದುಕೊಂಡಿಲ್ಲ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಅವರಂತೂ ತ್ರಿಕಾಲದರ್ಶಿಗಳಲ್ಲ. ಬೀಜ ರೂಪ ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಅವರು ಬರುವುದು ಭಾರತದಲ್ಲಿ. ಶಿವ ಜಯಂತಿಯನ್ನು ಆಚರಿಸಲಾಗುವುದು ಮತ್ತು ಗೀತಾ ಜಯಂತಿಯನ್ನು ಆಚರಿಸಲಾಗುವುದು. ಅಂದಾಗ ಕೃಷ್ಣನನ್ನ ಅವರು ನೆನಪು ಮಾಡುತ್ತಾರೆ. ಶಿವನನ್ನ ತಿಳಿದುಕೊಂಡಿಲ್ಲ. ಶಿವ ತಂದೆ ಹೇಳುತ್ತಾರೆ, ಪತಿತ ಪಾವನ ಜ್ಞಾನ ಸಾಗರ ನಾನಾಗಿದ್ದೇನೆ. ಕೃಷ್ಣನಿಗೆ ಈ ರೀತಿ ಹೇಳಲು ಆಗುವುದಿಲ್ಲ, ಪತಿತ ಪಾವನ ಜ್ಞಾನ ಸಾಗರ ಎಂದು. ಅಂದಾಗ ಗೀತೆಯ ಭಗವಂತ ಯಾರು? ಇದು ಬಹಳ ಒಳ್ಳೆಯ ಚಿತ್ರ ಇದೆ ಗೀತೆಯ ಭಗವಂತನ ಬಗ್ಗೆ ತಿಳಿಸಲು. ತಂದೆ ಈ ಚಿತ್ರವನ್ನ ಏನೆಲ್ಲ ಮಾಡಿಸಿದ್ದಾರೆ ಮಕ್ಕಳ ಕಲ್ಯಾಣಕ್ಕಾಗಿ. ಶಿವತಂದೆಯ ಮಹಿಮೆಯಂತೂ ಕಂಪ್ಲೀಟ್ ಆಗಿ ಬರಿಬೇಕು. ಪೂರ್ತಿ ಆಧಾರ ಇದರ ಮೇಲಿದೆ. ಮೇಲಿಂದ ಯಾರೆಲ್ಲ ಬರ್ತಾರೆ ಅವರು ಪವಿತ್ರವಾಗಿ ಇರುತ್ತಾರೆ. ಪವಿತ್ರರಾಗದೆ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ಮುಖ್ಯ ಮಾತಾಗಿದೆ ಪವಿತ್ರರಾಗುವುದು. ಅದಾಗಿದೆ ಪವಿತ್ರ ಧಾಮ. ಅಲ್ಲಿ ಎಲ್ಲ ಆತ್ಮರು ಇರುತ್ತಾರೆ ಪರಮಧಾಮದಲ್ಲಿ. ಇಲ್ಲಿ ತಾವು ಪಾತ್ರ ಅಭಿನಯಿಸುತ್ತಾ ಪತಿತರಾಗಿದ್ದೀರಾ. ಯಾರೆಲ್ಲರಿಗಿಂತ ಜಾಸ್ತಿ ಪಾವನರು ಅವರೇ ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದಾರೆ. ದೇವಿ ದೇವತಾ ಧರ್ಮದ ಹೆಸರು ಗುರುತನ್ನು ಮಾಯ ಮಾಡಿದ್ದಾರೆ. ದೇವತಾ ಧರ್ಮಕ್ಕೆ ಬದಲಾಗಿ ಹಿಂದೂ ಧರ್ಮವೆಂದು ಹೆಸರಿಟ್ಟಿದ್ದಾರೆ. ತಾವೇ ಸ್ವರ್ಗದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ, ನಂತರ ತಾವೇ ಕಳೆದುಕೊಳ್ಳುತ್ತೀರಾ.
ಸೋಲು ಮತ್ತು ಗೆಲುವಿನ ಆಟವಾಗಿದೆ. ಮಾಯೆಗೆ ಸೋತರೆ ಸೋಲುತ್ತೀರಾ, ಮಾಯೆಯ ಜೊತೆ ಗೆದ್ದರೆ ಗೆಲ್ಲುತ್ತೀರಾ. ಮನುಷ್ಯರಂತೂ ಅಷ್ಟು ದೊಡ್ಡ ರಾವಣನ ಚಿತ್ರವನ್ನ ಮಾಡ್ತಾರೆ, ಸುಡ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಮತ್ತೆ ಒಂದೇ ದಿನದಲ್ಲಿ ಸಮಾಪ್ತಿ ಮಾಡ್ತಾರೆ. ಅಷ್ಟು ದೊಡ್ಡ ರಾವಣನ ಗೊಂಬೆ ಮಾಡ್ತಾರೆ, ಒಂದೇ ದಿನದಲ್ಲಿ ಸಮಾಪ್ತಿ ಮಾಡ್ತಾರೆ, ಯಾಕೆಂದ್ರೆ ಶತ್ರು ಅಲ್ವಾ. ಆದ್ರೆ ಇದೆಲ್ಲ ಗೊಂಬೆಗಳ ಆಟವಾಯಿತು. ಶಿವತಂದೆಯ ಚಿತ್ರವನ್ನು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮತ್ತೆ ಮುರಿದಾಕ್ಬಿಡ್ತಾರೆ. ದೇವಿಯರ ಚಿತ್ರವನ್ನು ಕೂಡ ಆ ರೀತಿ ಮಾಡ್ತಾರೆ, ಮತ್ತೆ ಹೋಗಿ ನೀರಿನಲ್ಲಿ ಮುಳುಗಿಸುತ್ತಾರೆ. ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಈಗ ತಾವು ಮಕ್ಕಳು ಬೇಹದ್ದಿನ ಭೂಗೋಳ ಚರಿತ್ರೆಯನ್ನ ತಿಳಿದುಕೊಂಡಿದ್ದೀರಾ. ಈ ಪ್ರಪಂಚದ ಚಕ್ರ ಹೇಗೆ ಸುತ್ತುತ್ತದೆ. ಸತ್ಯಯುಗ ತ್ರೇತಾಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ದೇವತೆಗಳ ಚಿತ್ರದ ನಿಂದನೆ ಮಾಡಿದ್ದಾರೆ, ಎಷ್ಟು ಕೆಟ್ಟ ಚಿತ್ರಗಳನ್ನ ಮಾಡುತ್ತಾರೆ, ದೇವಿ ದೇವತೆಗಳ ಚಿತ್ರ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ವಿಶ್ವಕ್ಕೆ ಮಾಲೀಕರಾಗಲು ತಂದೆ ತಮಗೆ ಯಾವ ಪಥ್ಯವನ್ನು ತಿಳಿಸಿದ್ದಾರೆ ಆ ಪಥ್ಯ ಮಾಡಿ. ನೆನಪಿನಲ್ಲಿದ್ದು ಭೋಜನ ತಯಾರು ಮಾಡಿ, ಯೋಗದಲ್ಲಿದ್ದು ಸ್ವೀಕಾರ ಮಾಡಿರಿ. ತಂದೆ ಸ್ವಯಂ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ತಾವು ವಿಶ್ವಕ್ಕೆ ಮಾಲೀಕರು ಪುನಃ ಆಗುತ್ತೀರಾ. ತಂದೆ ಪುನಃ ಬಂದಿದ್ದಾರೆ. ಈಗ ವಿಶ್ವಕ್ಕೆ ಮಾಲೀಕರು ಪೂರ್ಣವಾಗಿ ಆಗಬೇಕು. ಫಾಲೋ ಫಾದರ್ ಮದರ್. ಕೇವಲ ಫಾಲೋ ಫಾದರ್ ಎಂದು ಹೇಳಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಹೇಳುತ್ತಾರೆ ನಾವೆಲ್ಲರೂ ಫಾದರ್ ಎಂದು, ಆತ್ಮನೇ ಪರಮಾತ್ಮ ಅಂತ ಹೇಳುತ್ತಾರೆ. ಅದಂತೂ ತಪ್ಪಾಯಿತು. ಇಲ್ಲಿ ಮದರ್ ಫಾದರ್ ಇಬ್ಬರೂ ಪುರುಷಾರ್ಥ ಮಾಡುತ್ತಾರೆ, ನಮ್ಮನ್ನು ಬೆಳೆಸ್ಲಿಕ್ಕೆ ಮುಂದುವರಿಸ್ಲಿಕ್ಕೆ ಅಲ್ವಾ. ಶಿವ ತಂದೆ ಮತ್ತು ಬ್ರಹ್ಮ ತಾಯಿ ಇಬ್ಬರೂ ಪುರುಷಾರ್ಥ ಮಾಡ್ತಾರೆ ನಮಗಾಗಿ. ಫಾಲೋ ಮದರ್ ಫಾದರ್. ಬ್ರಹ್ಮ ಬಾಬರನ್ನು ಫಾಲೋ ಮಾಡಬೇಕು, ಶಿವ ತಂದೆಯನ್ನು ಅನುಸರಿಸಬೇಕು. ಈ ಅಕ್ಷರ ಇಲ್ಲಿನದಾಗಿದೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಯಾರು ವಿಶ್ವಕ್ಕೆ ಮಾಲೀಕರಾಗಿದ್ದರು, ಪವಿತ್ರವಾಗಿದ್ದರು, ಅವರೇ ಈಗ ಅಪವಿತ್ರರಾಗಿದ್ದಾರೆ. ಪುನಃ ಪವಿತ್ರರಾಗುತ್ತಿದ್ದೇವೆ. ನಾವೇ ಅವರ ಶ್ರೀಮತದಂತೆ ನಡೆದು ಈ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಅವರು ಇವರ ಮೂಲಕ ಮಾರ್ಗದರ್ಶನ ಕೊಡುತ್ತಿದ್ದಾರೆ ಅಂದಾಗ ಅದರಂತೆ ನಡೆಯಬೇಕು, ತಂದೆಯ ಮಾರ್ಗದರ್ಶನದಂತೆ ನಡೆಯಬೇಕು. ಅನುಸರಣೆ ಮಾಡಲೇ ಇಲ್ಲವೆಂದರೆ ಕೇವಲ ಬಾಬಾ ಬಾಬಾ ಎಂದು ಹೇಳಿ ಬಾಯಿ ಸಿಹಿ ಮಾಡಿಕೊಳ್ತಾರೆ ಕೆಲವರು. ಫಾಲೋ ಮಾಡುವಂತಹವರಿಗೆ ತಂದೆ ಹೇಳುತ್ತಾರೆ ಸುಪುತ್ರ ಮಕ್ಕಳು ಎಂದು. ಗೊತ್ತಿರುತ್ತೆ ಮಮ್ಮ ಬಾಬರವರನ್ನ ಫಾಲೋ ಮಾಡುವುದರಿಂದ ನಾವು ರಾಜ್ಯ ಪದವಿಯಲ್ಲಿ ಹೋಗುತ್ತೇವೆ. ಇದು ತಿಳುವಳಿಕೆಯ ಮಾತಾಗಿದೆ. ತಂದೆ ಕೇವಲ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ. ಬೇರೆ ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸಿರಿ, ಹೇಳಿ. ನೀವು ಹೇಗೆ 84 ಜನ್ಮ ಪಡೆಯುತ್ತಾ ಅಪವಿತ್ರರಾಗಿದ್ದೀರಾ, ಈಗ ಪುನಃ ಪವಿತ್ರರಾಗಬೇಕು. ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಪವಿತ್ರರಾಗುತ್ತೀರಾ. ಬಹಳ ನೆನಪು ಮಾಡುವಂತಹವರೇ ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಬರುತ್ತಾರೆ. ನಂತರ ಅನ್ಯರನ್ನೂ ಕೂಡ ತಮ್ಮ ಸಮಾನ ಮಾಡಿಕೊಳ್ಳಬೇಕು. ಪ್ರದರ್ಶನೆಯಲ್ಲಿ ಬಾಬಾ ಮಮ್ಮ ತಿಳಿಸಲು ಹೋಗುವುದಿಲ್ಲ, ಬ್ರಹ್ಮ ಬಾಬಾ ಮಮ್ಮ ಹೋಗುವುದಿಲ್ಲ. ಹೊರಗಡೆಯಿಂದ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದರೆ ಎಷ್ಟು ಜನ ಹೋಗ್ತಾರೆ ಅವರ ಹತ್ರ, ಅವರನ್ನ ನೋಡ್ಲಿಕ್ಕೋಸ್ಕರ ಯಾರು ಬಂದರೆಂದು. ಇಲ್ಲಂತೂ ಎಷ್ಟು ಗುಪ್ತ, ಬಾಬಾ ಮಮ್ಮ ಎಷ್ಟು ಗುಪ್ತವಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮರವರ ತನುವಿನಿಂದ ಮಾತನಾಡುತ್ತಿದ್ದೇನೆ. ನಾನೇ ಈ ಮಕ್ಕಳ ಜವಾಬ್ದಾರನಾಗಿದ್ದೇನೆ. ನೀವು ಸದಾ ತಿಳಿದುಕೊಳ್ಳಿ, ಶಿವ ತಂದೆ ಹೇಳುತ್ತಿದ್ದಾರೆ, ಶಿವ ತಂದೆ ಓದಿಸುತ್ತಿದ್ದಾರೆ. ನಿಮಗೆ ಶಿವ ತಂದೆ ಓದಿಸ್ತಿದ್ದಾರೆ ಎಂದಾಗ ಅವರನ್ನೇ ನೋಡಬೇಕು, ಇವರನ್ನು ನೋಡಬಾರದು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ನಾವು ಆತ್ಮ ಆಗಿದ್ದೇವೆ. ಆತ್ಮನಲ್ಲಿ ಪೂರ್ತಿ ಪಾತ್ರ ಅಡಕವಾಗಿದೆ. ಈ ಜ್ಞಾನ ಬುದ್ಧಿಯಲ್ಲಿ ಚಕ್ರ ಸುತ್ತುತ್ತಾ ಇರಬೇಕು. ಕೇವಲ ಪ್ರಾಪಂಚಿಕ ಮಾತುಗಳೇ ಬುದ್ಧಿಯಲ್ಲಿದ್ದಾಗ ಏನನ್ನು ತಿಳಿದುಕೊಳ್ಳುವುದಿಲ್ಲ, ಬಿಲ್ಕುಲ್ ಕೆಟ್ಟು ಹೋಗಿರುತ್ತೆ ಬುದ್ಧಿ. ಆದ್ರೆ ಅಂತಹವರ ಕಲ್ಯಾಣವನ್ನೂ ಕೂಡ ಮಾಡಬೇಕು. ಸ್ವರ್ಗದಲ್ಲಂತೂ ಹೋಗಲೇಬೇಕು, ಆದ್ರೆ ಅಂತಹವ್ರದ್ದು ಶ್ರೇಷ್ಠ ಪದವಿ ಇರೋದಿಲ್ಲ.
ಶಿಕ್ಷೆಗಳನ್ನ ಅನುಭವಿಸಿ ಹೋಗುತ್ತಾರೆ. ಶ್ರೇಷ್ಠ ಪದವಿ ಹೇಗೆ ಪಡೆಯುವುದು ಅದನ್ನು ತಂದೆಯೇ ತಿಳಿಸುತ್ತಾರೆ. ಒಂದಂತೂ ಸ್ವದರ್ಶನ ಚಕ್ರಧಾರಿ ಆಗಿರಿ ಮತ್ತು ಅನ್ಯರನ್ನು ತಯಾರು ಮಾಡಿರಿ. ಪಕ್ಕಾ ಯೋಗಿಗಳಾಗಿರಿ, ಅನ್ಯರನ್ನು ಪಕ್ಕಾ ಯೋಗಿಗಳನ್ನಾಗಿ ಮಾಡಿರಿ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ನೀವು ಕೇವಲ ಹೇಳುತ್ತೀರಾ, ಬಾಬಾ ನಾವು ಮರೆತೆವು ಎಂದು. ಬಾಬಾ ಕೇಳ್ತಾರೆ, ನಾಚಿಕೆ ಆಗಲ್ವಾ? ಬಹಳಷ್ಟು ಜನ ಇದ್ದಾರೆ ಬಾಬ್ರೂರಿಗೆ ಸತ್ಯನೇ ಹೇಳಲ್ಲ, ತುಂಬ ಮರೆಯುತ್ತಾರೆ. ತಂದೆ ತಿಳಿಸುತ್ತಾರೆ, ಯಾರೇ ಬಂದರೂ ಅವರಿಗೆ ತಂದೆಯ ಪರಿಚಯ ಕೊಡಿ. ಈಗ 84 ಜನ್ಮಗಳ ಚಕ್ರ ಪೂರ್ಣವಾಯಿತು. ವಾಪಸ್ ಮನೆಗೆ ಹೋಗಬೇಕು. ರಾಮ ಹೋದ್ರು, ರಾವಣನೂ ಹೋದ್ರು. ಇದರ ಅರ್ಥ ಎಷ್ಟು ಸಹಜವಾಗಿದೆ. ಈಗ ಅಂತಿಮ ಸಮಯ ಅಂದಾಗ ಶುಭಾಬನು ಮನೆಗೆ ಹೋಗ್ತಾರೆ, ರಾವಣನು ಕೂಡ ಸೋಲ್ತಾರೆ, ರಾಮರಾಜ್ಯ ಬರುತ್ತೆ. ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ರಾಮ ಮತ್ತು ರಾವಣನ ಪರಿವಾರವಿದೆ. ರಾಮನ ಪರಿವಾರ, ನಾವೀಶ್ವರಿಯ ಸಂತಾನರು. ಹೊರಗಿನ ಪ್ರಪಂಚದ ಆತ್ಮರೆಲ್ಲರೂ ರಾವಣನ ಪರಿವಾರದವರು. ಇದನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ. ಎಲ್ಲ ವಿನಾಶ ಆಗತ್ತೆ, ಬಾಕಿ ಸ್ವಲ್ಪ ಜನ ಉಳ್ಕೊಳ್ತಾರೆ. ಹೇಗೆ ನಿಮಗೆ ರಾಜ್ಯ ಸಿಗತ್ತೆ ಅದು ಸಹ ಸ್ವಲ್ಪ ಮುಂದೆ ಹೋಗ್ತಾ ನಿಮ್ಗೆಲ್ಲ ಗೊತ್ತಾಗತ್ತೆ. ಮೊದಲೇ ಎಲ್ಲ ಹೇಳೋದಿಲ್ಲ ಅಲ್ವಾ? ಮತ್ತೆ ಆಟನೇ ಆಗೋದಿಲ್ಲ. ಮೊದಲೇ ಎಲ್ಲ ಹೇಳ್ಬಿಟ್ರೆ ಆಟದ ಮಜಾನೇ ಬರೋದಿಲ್ಲ. ನಿಮ್ಗೆಲ್ಲ ಸಾಕ್ಷಾತ್ಕಾರ ಆಗತ್ತೆ. ಬಾಬಾ ಹೇಳ್ತಾರೆ, ಸಾಕ್ಷಿಯಾಗಿ ನೋಡ್ಬೇಕು. ಸಾಕ್ಷಾತ್ಕಾರಗಳು ಆಗ್ತಾ ಹೋಗುತ್ತೆ. ಈ 84 ಜನ್ಮಗಳ ಚಕ್ರವನ್ನ ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ವಾಪಸ್ ಹೋಗುತ್ತೇವೆ. ರಾವಣ ರಾಜ್ಯದಿಂದ ಈಗ ಚುಟ್ಟಿ ಸಿಗತ್ತೆ, ಬಿಡುಗಡೆ ಸಿಗತ್ತೆ. ಮತ್ತೆ ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ. ಬಾಕಿ ಸ್ವಲ್ಪ ದಿನಗಳಿರುತ್ತೇವೆ. ಈ ಚಕ್ರ ಸುತ್ತುತ್ತಿರತ್ತೆ ಅಲ್ವಾ? ಅನೇಕ ಬಾರಿ ಈ ಚಕ್ರವನ್ನ ಸುತ್ತಿದ್ದೇವೆ. ಈಗ ತಂದೆ ಹೇಳುತ್ತಾರೆ, ಯಾವ ಕರ್ಮ ಬಂಧನದಲ್ಲಿ ಸಿಕ್ಕಿಕೊಂಡಿದ್ದೀರಾ ಅದನ್ನು ಮರೆಯಿರಿ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಮರೆಯುತ್ತಾ ಹೋಗಿರಿ. ಈಗ ನಾಟಕ ಪೂರ್ಣವಾಗುವುದು, ಮನೆಗೆ ಹೋಗಬೇಕು. ಈ ಮಹಾಭಾರತ ಯುದ್ಧದ ನಂತರವೇ ಸ್ವರ್ಗದ ಗೇಟು ತೆರೆಯಲಾಗುವುದು. ಆದ್ದರಿಂದ ಬಾಬಾ ಹೇಳುತ್ತಾರೆ, ಈ ಹೆಸರು ತುಂಬಾ ಚೆನ್ನಾಗಿದೆ, ಗೇಟ್ ವೇ ಟು ಹೆವೆನ್, ಸ್ವರ್ಗಕ್ಕೆ ಹೋಗುವ ದಾರಿ ಎಂದು. ಕೆಲವರು ಹೇಳ್ತಾರೆ, ಯುದ್ಧಗಳು ನಡೀತಾನೆ ಬಂದಿದೆ ಅಲ್ವಾ ಅವಾಗ್ಲಿಂದ ಎಂದು. ಅವರಿಗೆ ಹೇಳಿ, ಅಣುಬಾಂಬ್ಸಿನ ಯುದ್ಧ ಎಂದಾದ್ರೂ ಆಗಿತ್ತಾ? ಈ ಅಣುಬಾಂಬ್ಸಿನ ಯುದ್ಧ ಅಂತಿಮ ಯುದ್ಧವಾಗಿದೆ. 5000 ವರ್ಷಗಳಿಗೆ ಮೊದಲು ಯಾವಾಗ ಯುದ್ಧ ಆಗಿತ್ತು ಆಗ ಈ ಯಜ್ಞವನ್ನ ರಚಿಸಲಾಗಿತ್ತು. ಈ ಹಳೆಯ ಪ್ರಪಂಚದ ವಿನಾಶ ಈಗ ಆಗುವುದು, ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ. ತಾವು ಈ ಆತ್ಮಿಕ ವಿದ್ಯಾಭ್ಯಾಸವನ್ನ ಓದುತ್ತಿದ್ದೀರಾ ರಾಜ ಪದವಿಯನ್ನ ಪಡೆಯಲು. ನಿಮ್ಮ ವ್ಯಾಪಾರವೇ ಆತ್ಮಿಕವಾಗಿದೆ. ಶಾರೀರಿಕ ವಿದ್ಯಾಭ್ಯಾಸವಂತೂ ಕೆಲಸಕ್ಕೆ ಬರುವುದಿಲ್ಲ, ಶಾಸ್ತ್ರಗಳು ಕೆಲಸಕ್ಕೆ ಬರುವುದಿಲ್ಲ ಅಂದಾಗ ಯಾಕೆ ಈ ವ್ಯಾಪಾರದಲ್ಲಿ ತೊಡಗಬಾರದು? ಈ ವ್ಯಾಪಾರದಲ್ಲಿ ತೊಡಗಬೇಕಲ್ವಾ? ತಂದೆಯಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ವಿಚಾರ ಮಾಡಬೇಕು ಯಾವ ವಿದ್ಯಾಭ್ಯಾಸದಲ್ಲಿ ತೊಡಗುವುದೆಂದು. ಅವರಂತೂ ಸ್ವಲ್ಪ ಡಿಗ್ರಿಗೋಸ್ಕರ ಓದ್ತಾರಷ್ಟೇ, ಡಿಗ್ರಿ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಓದ್ತಾರೆ. ನೀವಂತೂ ವಿದ್ಯಾಭ್ಯಾಸ ಮಾಡ್ತಿದ್ದೀರಾ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳಲು. ಹಗಲು ರಾತ್ರಿ ಎಷ್ಟು ಅಂತರವಿದೆ. ಈ ವಿದ್ಯಾಭ್ಯಾಸ ಮಾಡುವುದರಿಂದ 21 ಜನ್ಮಗಳ ಆಸ್ತಿ ಸಿಗತ್ತೆ. ಆ ವಿದ್ಯಾಭ್ಯಾಸ ಮಾಡುವುದರಿಂದ ಕಡಲೆ ಸಿಗತ್ತೆ. ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಕೆಲವ್ರಿಗೆ ಶರೀರ ಬಿಟ್ಟು ಹೋದ್ರು ಅಂತಂದ್ರೆ, ಕೆಲವ್ರು ಓದ್ತಾ ಇರ್ತಾರೆ, ಕಷ್ಟಪಟ್ಟು ಓದ್ತಾರೆ, ಫೈನಲ್ಗೆ ಬಂದಿರ್ತಾರೆ. ಆಗ ಶರೀರ ಬಿಟ್ಬಿಟ್ರು ಅಂತಂದ್ರೆ ಏನ್ ಸಿಗತ್ತೆ ಹೇಳಿ? ಕಡ್ಲೆನೂ ಕೂಡ ಸಿಗೋದಿಲ್ಲ. ಈ ಸಂಪಾದನೆ ಬಾಬನ್ ಮನೆಯಲ್ಲಿ ಏನ್ ಸಂಪಾದನೆ ಮಾಡ್ಕೊಳ್ತೀವಿ ಈ ವಿದ್ಯಾಭ್ಯಾಸದಲ್ಲಿ, ಇದು ಅಂತಿಮದವರೆಗೆ ಅಲ್ಲ, 21 ಜನ್ಮಗಳವರೆಗೆ ನಡೆಯುತ್ತೆ. ಮೃತ್ಯುವಂತೂ ತಲೆಯ ಮೇಲೆ ನಿಂತಿದೆ. ಮೊದಲು ನಾವು ನಮ್ಮ ಸಂಪಾದನೆ ಪೂರ್ಣವಾಗಿ ಮಾಡಿಕೊಳ್ಳಬೇಕು. ಈ ಸಂಪಾದನೆ ಮಾಡಿಕೊಳ್ಳುತ್ತಾ ಪ್ರಪಂಚವೇ ವಿನಾಶವಾಗುವುದು. ನಿಮ್ಮ ವಿದ್ಯಾಭ್ಯಾಸ ಪೂರ್ಣವಾದಾಗ ವಿನಾಶವಾಗುವುದು. ನಿಮಗೆ ಗೊತ್ತು, ಯಾರೆಲ್ಲ ಮನುಷ್ಯ ಮಾತ್ರ ಇದ್ದಾರೆ ಅವರ ಕೈಯಲ್ಲಿ ಕಡಲೆ ಇದೆ ಅಷ್ಟೇ. ಅದನ್ನೇ ಅವರು ಮಂಗಗಳಂತೆ ಹಿಡಿದಿಟ್ಕೊಂಡಿದ್ದಾರೆ. ಈಗ ನೀವು ರತ್ನಗಳನ್ನ ಪಡೆಯುತ್ತಿದ್ದೀರಾ.
ಈ ಕಡಲೆಯ ಜೊತೆ ಮಮತ್ವವನ್ನ ಬಿಡಿ. ಅಂದ್ರೆ ಈ ಪ್ರಪಂಚದಲ್ಲಿ ಏನೆಲ್ಲ ಆಸ್ತಿ ಅಂತಸ್ತು ಹಣ ನಮ್ಮವರು ನಂದು ಅಂತ ಇಟ್ಕೊಂಡಿದ್ದೀರಾ, ಅದರ ಜೊತೆ ಮೋಹ ಬಿಡಿ. ಇದು ಕಡಲೆಯ ಸಮಾನ ಅಷ್ಟೇ. ಯಾವಾಗ ಒಳ್ಳೆಯ ರೀತಿ ಜ್ಞಾನವನ್ನ ತಿಳಿದುಕೊಳ್ಳುತ್ತೀರಾ, ಆಗ ಈ ವಿನಾಶಿ ಕಡಲೆಯ ಹಿಡಿಯನ್ನ ಬಿಟ್ಟು ಬಿಡುತ್ತೀರಾ. ಇದಂತೂ ಎಲ್ಲ ಬೂದಿಯಾಗ್ಬಿಡತ್ತೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಆತ್ಮಿಕ ವಿದ್ಯಾಭ್ಯಾಸವನ್ನ ಓದಬೇಕು ಮತ್ತು ಓದಿಸಬೇಕು. ಅವಿನಾಶಿ ಜ್ಞಾನ ರತ್ನಗಳಿಂದ ತಮ್ಮ ಕೈಯನ್ನು ತುಂಬಿಕೊಳ್ಳಬೇಕು. ಕಡಲೆಯ ಹಿಂದೆ ಸಮಯವನ್ನು ಕಳೆಯಬಾರದು. ಎರಡನೇ ಪಾಯಿಂಟು, ಈಗ ನಾಟಕ ಪೂರ್ಣವಾಗಿದೆ, ಆದ್ದರಿಂದ ಸ್ವಯಂ ಅನ್ನು ಎರಡನೇ ಪಾಯಿಂಟು, ಈಗ ನಾಟಕ ಪೂರ್ಣವಾಗುವುದು, ಆದ್ದರಿಂದ ಸ್ವಯಂ ಅನ್ನು ಕರ್ಮ ಬಂಧನಗಳಿಂದ ಮುಕ್ತ ಮಾಡಿಕೊಳ್ಳಬೇಕು. ಸ್ವದರ್ಶನ ಚಕ್ರಧಾರಿ ಆಗಬೇಕು ಮತ್ತು ಮಾಡಬೇಕು. ತಂದೆ ತಾಯಿಯನ್ನು ಅನುಸರಿಸಿ ರಾಜ ಪದವಿಗೆ ಅಧಿಕಾರಿಗಳಾಗಬೇಕು. ವರದಾನ, ಸಂಕಲ್ಪವನ್ನು ಸಹ ಪರೀಕ್ಷಿಸಿಕೊಂಡು ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡುವಂತಹ ಶ್ರೇಷ್ಠ ಸೇವಾದಾರಿ ಆಗಿರಿ. ಸಂಕಲ್ಪಗಳನ್ನು ಕೂಡ ಪರೀಕ್ಷಿಸಿಕೊಂಡು ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡುವಂತಹ ಶ್ರೇಷ್ಠ ಸೇವಾದಾರಿ ಆಗಿರಿ. ಯಾರು ಶ್ರೇಷ್ಠ ಸೇವಾದಾರಿ ಎಂದರೆ ಯಾರ ಪ್ರತಿ ಸಂಕಲ್ಪ ಪವರ್ಫುಲ್ ಇರುತ್ತೆ. ಒಂದು ಸಂಕಲ್ಪವೂ ಸಹ ಎಲ್ಲಿಯೂ ವ್ಯರ್ಥವಾಗುವುದಿಲ್ಲ. ಏಕೆಂದರೆ ಸೇವಾದಾರಿ ಎಂದರೆ ಅರ್ಥ ವಿಶ್ವದ ವೇದಿಕೆಯ ಮೇಲೆ ಪಾತ್ರ ಮಾಡುವವರು. ಪೂರ್ತಿ ವಿಶ್ವ ನಿಮ್ಮನ್ನು ಕಾಪಿ ಮಾಡುತ್ತಿದೆ, ನಿಮ್ಮನ್ನು ಅನುಸರಿಸುತ್ತಿದೆ. ಒಂದು ವೇಳೆ ನಿಮ್ಮ ಒಂದು ಸಂಕಲ್ಪ ವ್ಯರ್ಥವಾದರೂ ಕೇವಲ ನಿಮ್ಮ ಪ್ರತಿ ಮಾಡಲಿಲ್ಲ, ಆದರೆ ಅನೇಕರಿಗೆ ನಿಮಿತ್ತರಾಗ್ಬಿಟ್ರಿ, ಅನೇಕರ ಸಂಕಲ್ಪಗಳನ್ನ ವ್ಯರ್ಥ ಮಾಡಲು ನಿಮಿತ್ತರಾದರಿ. ಆದ್ದರಿಂದ ಈಗ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡಿ ಶ್ರೇಷ್ಠ ಸೇವಾದಾರಿ ಆಗಿರಿ. ಸ್ಲೋಗನ್, ಸೇವೆಯ ವಾಯುಮಂಡಲದ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ರೂಪಿಸಿಕೊಳ್ಳಿ. ಸೇವೆಯ ವಾಯುಮಂಡಲದ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ತಯಾರು ಮಾಡಿ. ಅವ್ಯಕ್ತ ಇಶಾರೆ, ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ. ಸಂಗಮ ಯುಗ ಇರುವುದೇ ಕಂಬೈನ್ಡ್ ಆಗಿರುವ ಯುಗ. ತಂದೆಯಿಂದ ದೂರ ಆಗಬೇಡಿ, ಒಂಟಿ ಆಗಬೇಡಿ, ಸದಾ ಸಾಥಿಯಾಗಿರಿ. ಸದಾ ತಂದೆಯ ಜೊತೆಯಲ್ಲಿರುವುದು ಅಂದ್ರೆ ಅರ್ಥ ಸದಾ ಸಂತುಷ್ಟವಾಗಿರುವುದು. ತಂದೆ ಮತ್ತು ತಾವು ಸದಾ ಕಂಬೈನ್ಡ್ ಆಗಿದ್ದಾಗ ಕಂಬೈನ್ಡ್ನ ಶಕ್ತಿ ಬಹಳ ದೊಡ್ಡದಿದೆ. ಒಂದು ಕಾರ್ಯಕ್ಕೆ ಬದಲಾಗಿ 1000 ಕಾರ್ಯಗಳನ್ನ ಮಾಡಬಹುದು. ಯಾವಾಗ ತಂದೆಯ ಜೊತೆ ಕಂಬೈನ್ಡ್ ಆಗಿರ್ತೀವಿ, ಬಾಬಾ ಹೇಳ್ತಾರೆ ಒಂದು ಕಾರ್ಯಕ್ಕೆ ಬದಲಾಗಿ 1000 ಕಾರ್ಯಗಳನ್ನ ಮಾಡಬಹುದು. ಏಕೆಂದರೆ 1000 ಭುಜಧಾರಿ ತಂದೆ ನಮ್ಮ ಜೊತೆಯಲ್ಲಿರುತ್ತಾರೆ. ಓಂ ಶಾಂತಿ.